ಪ್ರೌಢಶಾಲೆಯ ವಾರ್ಷಿಕೋತ್ಸವ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆ ಹಿನ್ನೆಲೆಯಲ್ಲಿ ಬೃಹತ್ ಜಾಗೃತಿ ಜಾಥಾ ಗಂಗಾವತಿ ಸಮೀಪದ ಶ್ರೀರಾಮನಗರದ ಶ್ರೀ ಶಾಲೆಯಲ್ಲಿ ಶುಕ್ರವಾರದಂದು ಶಾಲೆಯ 31ನೇಯ ವಾರ್ಷಿಕೋತ್ಸವ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ಯುವ ರಕ್ಷಣೆ ರಾಷ್ಟ್ರೀಯ ರಕ್ಷಣೆ ಎಂಬ ನಾಮದ ಅಡಿಯಲ್ಲಿ ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳು ಜಾಗೃತಿ ಜಾಥಾವನ್ನ ನಡೆಸಿದರು. ಶಾಲೆಯ ಆವರಣದಿಂದ ನಡೆದ ಜಾಥಾವನ್ನ ಸಂಸ್ಥೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಪಾರ್ಥ ಸಾರಥಿ, ಲಿಟ್ಲಾಟ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಕುಮಾರಿ, ಪ್ರಭಾಕರ್ ಚಿನ್ನು ಪಾಟಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫಿ, ಶಾಲೆಯ ಮುಖ್ಯ ಗುರು ಶಾರುಣ್ ಕುಮಾರಿ ಸೇರಿದಂತೆ ಇತರರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ವಿಶ್ವಗುರು ಸ್ವಾಮಿ ವಿವೇಕಾನಂದರ ಆಶಯದಂತೆ ಸಮೃದ್ಧ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಯುವಜನತೆ ಧೂಮಪಾನ, ತಂಬಾಕು ಜಿಗಿಯೋದು, ಮಾದಕ ವ್ಯಸನಿ, ಮದ್ಯಪಾನ ಸೇರಿದಂತೆ ಕೆಟ್ಟ ಚಟಗಳಿಗೆ ಮಾರು ಹೋಗುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ಯುವಜನ ರಕ್ಷಿಸಿ ರಾಷ್ಟ್ರೀಯ ಯುವಕರನ್ನ ಎಚ್ಚರಿಸಿ ಎಂಬ ಸಂದೇಶದ ಅಡಿಯಲ್ಲಿ ಜಾಗೃತಿ ಜಾಥಾದ ಮೂಲಕ ಎಚ್ಚರಿಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದ ಬಳಿ ಹಾಡು ನೃತ್ಯ ಮೂಲಕ ವಿಶೇಷ ಗಮನ ಸೆಳೆದರು. ಲಿಟ್ಲ್ ಹಾರ್ಟ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಕುಮಾರಿ ಮಾತನಾಡಿ, ಸಮೃದ್ಧ ಭಾರತದ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಂಡು ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಒಟ್ಟಾರೆ ದಿನಾಂಕ 12ರಂದು ಜರುಗಲಿರುವ 31ನೇಯ ವಾರ್ಷಿಕೋತ್ಸವ ಆಚರಣೆ ಪ್ರಯುಕ್ತ ಜರುಗಿದ ಜನಜಾಗೃತಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಹಾಗೂ ಔಚಿತ್ಯಪೂರ್ಣವಾಗಿ ಕಂಡುಬಂದಿತು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು ಪಾಲ್ಗೊಂಡಿದ್ದರು. ಆಟ ನಮ್ಮಿಷ್ಟದಂತೆ ಯಾವತ್ತೂ ಇರುವುದಿಲ್ಲ. ಹಾಗೆ ಹಲವು ತಿರುವುಗಳು ಇರುತ್ತವೆ. ಜೀವನದ ಒಂದು ಕೆಟ್ಟ ಗಳಿಗೆಯಲ್ಲಿ ಅಂಟಿಕೊಂಡ ವೃಕ್ಷದ ಕ್ಷಣಿಕ ತೃಪ್ತಿ ನೀಡಬಲ್ಲದೇ ಹೊರತು ನಮ್ಮ ಬದುಕಿನ ಸ್ಫೂರ್ತಿಯನ್ನು ನೀಡಲಾರದು. ನಾಳಿನ ಬದುಕಿನ ಮುನ್ನಡೆಯನ್ನು ಬರೆಯಬೇಕಾದ ಯುವಕರು ದೇಶ ಕಟ್ಟುವ ಕಾಯಕದಲ್ಲಿ ತೊಡಗಬೇಕು. ನಮ್ಮ ಜೀವನ ಕಲ್ಲಿನ ಮೇಲೆ ಬರೆದ ಹೆಸರಾಗಬೇಕಿದೆ ಹೊರತು ಮರಳಿನ ಮೇಲೆ ಬರೆದ ಹೆಸರಾಗಿರಬಾರದು. ದೇಶಕ್ಕಾಗಿ ಯುವಕರು ಮಾಡಬೇಕಾದ ಕೆಲಸ ಸಾಕಷ್ಟಿದೆ. ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವ ಮಾದಕ ವ್ಯಸನಗಳಂತಹ ಹಲವು ಕ್ರೀಡೆಗಳ ಸಮಾಜದ ಮೇಲೆ ಸತ್ಯದ ಸಮೃದ್ಧ ಭಾರತವನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ಕೌಶಲ್ಯವಂತ ಯುವಜನತೆಗೆ ಅವಕಾಶಗಳು
ಎಲ್ಲರಿಗೂ ನಮಸ್ಕಾರ. ಇವತ್ತು ದಿವಸ ನಮ್ಮ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆಯಲ್ಲಿ ಯುವಕರ ಜಾಗೃತಿ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ಯುವಕರೆಲ್ಲ ಬಹಳಷ್ಟು ಬಲಿಷ್ಠವಾಗಿರಬೇಕು. ಯಾಕಂದರೆ ಇವತ್ತು ಕೆಲವು ಜನ ನೋಡಿದರೆ 25-30 ವರ್ಷಕ್ಕೆ ಮುದುಕರಾಗ್ಬಿಡ್ತಾರೆ. ಇನ್ನು 80-90 ವರ್ಷದವ್ರು ಗಟ್ಟಿದ್ದಾರೆ, 25-30 ವರ್ಷದಲ್ಲಿ ಮುದುಕರಾಗ್ಬಿಡ್ತಾರೆ. ಇದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಇಂದ ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಮ್ಮ ಶ್ರೀರಾಮನಗರದಲ್ಲಿ ಎಲ್ಲರೂ ಯುವಕರು ಬಹಳಷ್ಟು ಶಕ್ತಿವಂತರಾಗಿ ಬೆಳಿಬೇಕು ಅಂತೇಳಿ ಉದ್ದೇಶದಿಂದ ಮತ್ತು ನಮ್ಮ ಈ ಚಿಕ್ಕ ಮಕ್ಕಳಿಂದ ಈ ಜಾಥಾವನ್ನು ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಹಳೆ ಮಾತಿದೆ, ಆರೋಗ್ಯವೇ ಮಹಾಭಾಗ್ಯ ಅಂತೇಳಿ, ಹೆಲ್ತ್ ಈಸ್ ವೆಲ್ತ್ ಅನ್ನೋ ಕಾನ್ಸೆಪ್ಟ್ ಇಂದ ಇವತ್ತು ಸೇವ್ ಯೂತ್ ಸೇವ್ ನೇಷನ್ ಅನ್ನೋ ಈ ಶೀರ್ಷಿಕೆಯಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಾಧ್ಯಮದವರು ಕೂಡ ಇದನ್ನು ವಿಸ್ತಾರವಾಗಿ ಪ್ರಚುರಿಸಿ ಒಳ್ಳೆ ಯುವಕರನ್ನು ತಯಾರು ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಕೂಡ ಇರಲಿ ಅಂತೇಳಿ ಶ್ರೀರಾಮನಗರದ ಹಿರಿಯರು, ಸಾರ್ವಜನಿಕರು, ಪ್ರಮುಖವಾಗಿ ಯುವ ಸಮುದಾಯದ ಮಾದಕ ವ್ಯಸನ ನಮ್ಮ ದೇಶದ ಅತಿ ದೊಡ್ಡ ಪೀಳಿಗೆ. ಈ ಪೀಳಿಗೆ ತಳಮಟ್ಟದಿಂದ ಹೊರಹಾಕುವ ಪ್ರಯತ್ನ ನಡೆಯಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾದಕ ವ್ಯಸನಗಳಿಗೆ ಯುವ ಜನರು ಬಲಿಯಾಗುತ್ತಿದ್ದು ಯುವಕರ ಜೀವನವೇ ಶೂನ್ಯವಾಗುತ್ತಿದೆ. ಆದ್ದರಿಂದ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರದ ಮಕ್ಕಳು ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ನೃತ್ಯವನ್ನು ಮಾಡುತ್ತಾ ಯುವಕರನ್ನು ಜಾಗೃತಿ ಮೂಡಿಸಲು ಬರುತ್ತಿದ್ದಾರೆ. ಗಮನಿಸಿ. ವಾಟ್ಸಪ್ ಮೆಸೇಜ್ ಅಷ್ಟೇ ಬರ್ತಾವ, ಫೇಸ್ಬುಕ್ ಎಲ್ಲಾ ವಿಡಿಯೋಸ್ ಬರ್ತಾವ. ನೀವಿಬ್ಬರು ಸುಮ್ಮನೆ, ನಾ ಯೂಟ್ಯೂಬ್ ನನ್ನ ಎಲ್ಲ ವೀಡಿಯೋಸ್ ಬರ್ತಾವ. ನೀವು ಸುಮ್ಮನೆ, ನಾನೇ ಗ್ರೇಟ್. ಇನ್ಸ್ಟಾ ನಿಮಗೆಲ್ಲ ತಿಳಿದಿರುವಂತೆ ಜನವರಿ 12 ದೇಶ ಕಂಡಿರ್ತಕ್ಕಂಥ ಅತ್ಯಂತ ಯುವ ಜ್ಞಾನಿ, ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆ.
ಈ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಭಾರತದ ಯುವ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀರಾಮನಗರದ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ತನ್ನ 31ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಇದರ ಅಂಗವಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಹಲವಾರು ದುಶ್ಚಟಗಳಿಗೆ ಬಿದ್ದು ಧೂಮಪಾನ, ಮದ್ಯಪಾನ, ಬೆಟ್ಟಿಂಗ್ ಇಂತಹ ಗೀಳುಗಳಿಗೆ ಬಿದ್ದು ತಮ್ಮ ಜೀವನವನ್ನೇ ನಾಶ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಿಮಗೆಲ್ಲ ತಿಳಿದಿರುವಂತೆ ಈ ಮೊಬೈಲ್ ಅಂತಕ್ಕಂಥದ್ದು ಕೇವಲ ಯುವಕರನ್ನ ಅಷ್ಟೇ ಅಲ್ಲ, ಸಣ್ಣ ಸಣ್ಣ ವಿದ್ಯಾರ್ಥಿಗಳನ್ನು ಕೂಡ ಒಂದು ಬೇರೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ತನ್ನ 31ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಸೇವ್ ನೇಷನ್ ಅಂತಕ್ಕಂಥ ಒಂದು ಧ್ಯೇಯೋದ್ದೇಶದೊಂದಿಗೆ ಇವತ್ತು ಜನವರಿ 10ರಂದು ಒಂದು ಜನಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ, ಯುವಕರಿಗೆ ಒಂದು ಜಾಗೃತಿಯನ್ನು ನೀಡತಕ್ಕಂಥ ಕೆಲಸವನ್ನು ನಮ್ಮ ವಿವೇಕಾನಂದ ಶಾಲೆಯ ಮಕ್ಕಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಲವಾರು ಸ್ಲೋಗನ್ಗಳೊಂದಿಗೆ ಪ್ಲಕಾರ್ಡ್ಸ್ಗಳನ್ನು ಇಟ್ಕೊಂಡು ನಗರದ ಈ ಶ್ರೀರಾಮನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಪುರಿ ಸರ್ಕಲ್ ಅಲ್ಲಿ ಮಕ್ಕಳಿಗೆ ಒಂದು ಜಾಗೃತಿ ಗೀತೆಯನ್ನ ರೆಡಿ ಮಾಡಿದ್ದಾರೆ. ಆ ಜಾಗೃತಿ ಗೀತೆಯೊಂದಿಗೆ ಯುವಕರನ್ನ ಮತ್ತು ಮಕ್ಕಳನ್ನ ಈ ದುಶ್ಚಟಗಳಿಂದ ಹೊರಗೆ ಬರುವುದು ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಘೋಷಣೆಗಳನ್ನ ನೀಡಿ ಜಾಗೃತಿಯನ್ನು ಮೂಡ್ತಾ ಇದ್ದಾರೆ. ಈ ಒಂದು ಜಾಗೃತಿಯಲ್ಲಿ ಶ್ರೀರಾಮನಗರದ ಸಮಸ್ತ ನಾಗರಿಕರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳಿಗೆ, ಶಿಕ್ಷಕರೊಂದಕ್ಕೆ ಸಹಕರಿಸಲ್ಲದೆ ಜನವರಿ 12ರಂದು ನಡೆಸತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆಗೆ 4:30ಕ್ಕೆ ತಾವೆಲ್ಲರೂ ಆಗಮಿಸಿ ಮಕ್ಕಳನ್ನ ಪ್ರೋತ್ಸಾಹಿಸ್ತೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜಗನ್ನಾಥ. ಈ ವರ್ಷ 31ನೇ ಆನಿವರ್ಸರಿ ಸ್ಕೂಲ್ ಡೇ ಅನ್ನು ಮಾಡ್ತಾ ಇದೆ. ಅದರಲ್ಲಿ ನ್ಯಾಷನಲ್ ಯೂತ್ ಡೇ ಅಂಗವಾಗಿ ಈಗ ನಮ್ಮ ವಿವೇಕಾನಂದ ಸ್ಕೂಲ್ ಮಕ್ಕಳೆಲ್ಲ ಯುವಜನತೆಗೆ ಒಂದು ಸಂದೇಶವನ್ನು ಕೊಡಬೇಕಂತ ಸೇಫ್ ಯೂತ್ ಸೇವ್ ನೇಷನ್ ಅನ್ನುವ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಈಗಿನ ಯುವಜನತೆಯೇ ನಾಳೆ ಪ್ರಜೆಗಳು ಮತ್ತೆ ದೇಶದ ಒಂದು ಶಕ್ತಿ ಮತ್ತು ಭವಿಷ್ಯ ಆಗಿದೆ. ಅಂಥವರು ಈಗ ಮೊಬೈಲ್ ಅಡಿಕ್ಷನ್ನು, ಸ್ಮೋಕಿಂಗ್, ಕ್ರಿಕೆಟ್ ಬೆಟ್ಟಿಂಗ್ ಇಂಥದಕ್ಕೆಲ್ಲ ಹೋಗಿ ವೀಕ್ ಆಗ್ತಾ ಇದೆ ನಮ್ಮ ದೇಶ. ಇದರಿಂದ ಈಗ ನಮ್ಮ ದೇಶಕ್ಕೆ ಬೇಕಾಗಿದ್ದು ಸ್ಟ್ರಾಂಗ್ ಯೂತ್. ಅದರಿಂದ ಅವರು ನಮ್ಮ ಮಕ್ಕಳೆಲ್ಲ ಅವರಿಗೆ ಒಂದು ಸಂದೇಶ ನೀಡಬೇಕು, ದೇಶವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಮೈನ್ ಪುನೀತ್ ಸರ್ಕಲ್ ಅಲ್ಲಿ ಇವತ್ತು ಅವರು ನೃತ್ಯದ ಮೂಲಕ ಈ ಮೊಬೈಲ್ ಅಡಿಕ್ಷನ್ ಅನ್ನು ಹೇಗೆ ಬಿಡಬೇಕು ಮತ್ತೆ ಈಗ ಯಾವ ಪರಿಣಾಮ ಬೀಳ್ತಾ ಇದೆ ಮಕ್ಕಳ ಮೇಲೆ. ಈಗಿನ ಮಕ್ಕಳೆಲ್ಲ ಆ ಮೊಬೈಲ್ ಅಡಿಕ್ಷನ್ ಅಲ್ಲಿ ಓದೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈ ಜಾಗೃತಿ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿ, ಎಲ್ಲ ದೇಶದ ಶಕ್ತಿಗಾಗಿ ಈ ಮೊಬೈಲ್ ಅಡಿಕ್ಷನ್ ಇಂದ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಬಿಟ್ಟು ದೇಶವನ್ನು ಒಂದು ಶಕ್ತಿಯಾಗಿ ಬೆಳೆಸಬೇಕಂತ ಈ ಪ್ರಯತ್ನ. Entire team, with the guidance of our management members and all my beloved teachers and with our lovely children, we have planned for the Youth Day in connection with our 31st annual day under the quotation of Save Youth, Save Nation. Jana Jagruti Jata, we have planned and also we are going to continue now. This year, that is 2025, our government has given a theme, that is Youth Empowerment for Nation Building. To make the youth strong, the theme emphasizes the critical role of young people in shaping the future of nation and to become a very active participants in national development. So youngsters,
you have to take the great inspiration by our Swami Vivekananda, the great saint. He said that if you are becoming weak with the things which are making you spiritually, physically, intellectually weak, reject them as poison. So youngsters, keep distance from all the bad habits and become a good citizen for the better future of India. And encourage all our students for their better performance. And also we heartily welcome you all to join and encourage our students on our 12th, that is January 12th, evening 4:30 onwards for our cultural activities.